ಅವನ್ಗೆ ಮ್ಯಾಥ್ಸ್ ಸೈನ್ಸ್ ಅಂದ್ರೆ ಸುನಿ ಸರ್ ಮುಯಿನ್ ಸರ್ ಅಂದ್ರೆ ಆರಾಧ್ಯ ದೈವರು ಅವ್ನಿಗೆ. ಯಾವಾಗ್ಲೂ ಅಷ್ಟೇ ನಮ್ ಸುನಿ ಸರ್ ನಮ್ ಮ್ಯಾಥ್ಸ್ ಬಾಸ್ ಅಂತ ಹಾಕೊಂಡಿದ್ದ. ನಿಮ್ನಂತೂ ಅಯ್ಯೋ ನಮ್ ಸರ್ ಎಷ್ಟು ಖುಷಿ ಆಗುತ್ತೆ ಸರ್. ಫಿಸಿಕ್ಸ್ ಬಂದರೆ ಸರ್ CBSE ಪೇಪರ್ ಸಾಲ್ವ್ ಮಾಡಿಸೋದಾಗಿರಲಿ, ಫುಲ್ಲು ಡೆಪ್ತಲ್ಲಿ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋದಾಗಿರಲಿ, ಅದು ಫುಲ್ ನಮ್ಗೆ ಹೆಲ್ಪ್ ಮಾಡಿದೆ ಸೈನ್ಸಲ್ಲಿ. ಟರ್ಮಲ್ಲಿ ಈ ಪೇಪರಲ್ಲಿ ಸ್ಪೆಷಲಿ ಮ್ಯಾಥ್ಸ್ ಪೇಪರಲ್ಲಿ 100/100 ಬಂದಿರೋದು ರೇರ್. ಅದರಲ್ಲಿ ಕುಶಾಲ್ ಈಸ್ ದ ಒನ್. ಸೊ ಅದಕ್ಕೊಂದು ತುಂಬ ಖುಷಿ ಆಗ್ತಿದೆ ಬೀಂಗ್ ಆ ಮ್ಯಾಥ್ಸ್ ಟೀಚರು ಅಷ್ಟೇ. ನಿಮ್ಮ ಏನೇನಿತ್ತು? ನಂದು LLB ಮಾಡ್ಬೇಕು ಅಂತ ಇತ್ತು. ನಂದು ಡಬಲ್ ಡಿಗ್ರಿ ಆಗಿದೆ. LLB ಆಗ್ಲಿಲ್ಲ. ನಮ್ಮನೆ UPSC ಮಾಡಿಸ್ಬೇಕು ಅಂತ ಕನ್ಸಿತ್ತು. ಮನೆ ಸಪೋರ್ಟ್ ಇಲ್ಲ ಸರ್. ಮಕ್ಕಳು, ಮನೆ ಸಂಸಾರ ಅಂತ ಅದೇ ಆಗೋಯ್ತು. ಈಗ ನನ್ನ ಮಗನಲ್ಲಿ ನೋಡ್ತೀನಿ. ನನ್ನ ಮಕ್ಕಳಲ್ಲಿ UPSC ನಂಗೆ ತುಂಬಾ ಏನಿದೆ. UPSC ಹೇಳೇ ಇಲ್ಲ. ಮ್ಯಾಥ್ಸ್ ಅಂದ್ರೆ ಫೇವ್ರೇಟ್ ಸಬ್ಜೆಕ್ಟ್. ಇವತ್ತಿಂದಾನೇ ಅಲ್ಲ ಸರ್, ಅವನು 3rd, 4th, 5th ಇಂದ ಕರೋನಾ ಬಂತಲ್ಲ ಸರ್, ಕರೋನಾ ದಿನನೂ ಅಷ್ಟೇ ಮ್ಯಾಥ್ಸ್ ಅಂದ್ರೆ ಫೇವ್ರೇಟ್ ಸಬ್ಜೆಕ್ಟ್. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಕುಶಾಲ್ ಅವ್ರ ಮನೆಗೆ ಬಂದಿದ್ದೀವಿ. ಕುಶಾಲ್ 97% ತೆಗೆದಿದ್ದಾರೆ. ದಟ್ ಈಸ್ 611. 625ಗೆ 611 ಮಾರ್ಕ್ಸ್ ಅನ್ನು SSLC ಎಕ್ಸಾಮ್ 2025-26 ಅಲ್ಲಿ ಸ್ಕೋರ್ ಮಾಡಿರುವಂಥದ್ದು. ಬನ್ನಿ ನೋಡೋಣ ಯಾವ ರೀತಿಯಲ್ಲಿ ಅವರು ಸ್ಟಡಿ ಮಾಡಿದ್ರು, ಮತ್ತೆ ಯಾವ ರೀತಿಯಲ್ಲಿ ಓದಬೇಕು 611 ಬರಬೇಕು, ಮತ್ತೆ ಇವರು ಆ ರಿಸಲ್ಟ್ ಅಲ್ಲಿ ಸ್ಯಾಟಿಸ್ಫೈಡ್ ಇದ್ದಾರಾ ಅಥವಾ ಇನ್ನೂ ಜಾಸ್ತಿ ಬರಬೇಕಿತ್ತು ಅಂತ ನಿರೀಕ್ಷೆಯಲ್ಲಿ ಇದ್ರಾ, ಮತ್ತೆ ಯಾವ ರೀತಿಯಲ್ಲಿ ಇತ್ತು ಒಂದು 10th ಸ್ಟ್ಯಾಂಡರ್ಡ್ ಜರ್ನಿ ಅನ್ನೋದು ಕೂಡ ಈ ಒಂದು ವಿಡಿಯೋ ಅಲ್ಲಿ ನಾವು ತಿಳ್ಕೊಳ್ಳೋಣ. ಕುಶಾಲ್, ವೆಲ್ಕಮ್ ಟು ದ ಎಪಿಸೋಡ್. ದಟ್ ಈಸ್ SSLC ರಿಸಲ್ಟ್ಸ್ ಬಂದ ಮೇಲೆ ನಾವು ನಿಮ್ಮ ಹತ್ರಕ್ಕೆ ಬಂದಿದ್ದೀವಿ. ಹೇಗನ್ಸ್ತಿದೆ ಸರ್? ಎಕ್ಸೈಟ್ ಆಗಿದೆ. ಇನ್ನೊಂಚೂರು ಈಗ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮ್ಯಾಥ್ಸ್ ಅಲ್ಲಿ ಔಟ್ ಆಫ್ ಔಟ್ ಬಂದಿದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ನಿಮ್ಮ ಫಸ್ಟ್ ಇಂಟ್ರೊಡಕ್ಷನ್ ಕೊಡಿ. ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು ಎಲ್ಲ. ಹಾಯ್ ಎವ್ರಿವನ್, ನನ್ನ ಹೆಸರು ಕುಶಾಲ್ ಆರ್ ಯಾದವ್. ನಮ್ಮ ತಂದೆ ರಾಜೇಶ್, ನಮ್ಮ ತಾಯಿ ನಾಗರತ್ನ KC, ನಮ್ಮ ನೇಟಿವ್ ಬಂದು ಬಾಚಿನಟ್ಟಿ. ಓಕೆ. ಸೊ ನಿಮ್ಮ ಸ್ಕೂಲ್ ಹೆಸರು? ಬಾಲಾಜಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಓಕೆ. ಸೊ ನಿಮಗೆ ರಿಸಲ್ಟ್ ನೋಡಿದ ತಕ್ಷಣನೇ ಫಸ್ಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬಿಕಾಸ್ 10th ಸ್ಟ್ಯಾಂಡರ್ಡ್ ಫಸ್ಟ್ ಟೈಮ್ ರಿಸಲ್ಟ್ ನೀವು ನೋಡ್ತಿರೋಂಥದ್ದು. ಸೊ ಯಾವ ಥರ ಇತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಫಸ್ಟು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಫುಲ್ ನರ್ವಸ್ ಆಗಿದ್ದೆ. ರಿಸಲ್ಟ್ ನೋಡಿದ ತಕ್ಷಣ 611 ಅಂದಿದ ತಕ್ಷಣ ನಂಗೆ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಇತ್ತು. ಆದ್ರೂ ಪರವಾಗಿಲ್ಲ, ಮ್ಯಾಥ್ಸ್ ಔಟ್ ಆಫ್ ಔಟ್ ಬಂದಿದೆ, ಖುಷಿ ಇದೆ. ಓಕೆ. ಸೊ ಇನ್ನೊಂದು ವಿಡಿಯೋ ಅಲ್ಲಿ ನಿಮ್ಗೆಲ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಮ್ಯಾಥ್ಸ್ ಅಲ್ಲಿ, ದಟ್ ಈಸ್ ಸ್ಪೆಷಲಿ ಮ್ಯಾಥ್ಸ್ ಅಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದು ಕಷ್ಟ. ಮತ್ತೆ ಈ ಸಲಿದು ಪೇಪರ್ ಏನಿತ್ತು ಕಠಿಣವಾಗಿತ್ತು, ಟಫ್ ಇತ್ತು, ಮತ್ತೆ ಅದೇ ರೀತಿಯಲ್ಲಿ ಟ್ವಿಸ್ಟು ಕೂಡ ಮಾಡಿದ್ರು. ಸೊ ನಮ್ಮ ಇಡೀ ರಾಜ್ಯದಲ್ಲೇ ತುಂಬಾ ಕಮ್ಮಿ ಆಫ್ಟರ್ ಸೈನ್ಸ್ ಬಂದಿರೋದು ಯಾವ್ದಾದ್ರಲ್ಲಿ ಔಟ್ ಆಫ್ ಔಟ್ ಅಂದ್ರೆ ಅದು ಮ್ಯಾಥ್ಸೇ. ಸೈನ್ಸ್ ಅಲ್ಲಿ 600 and something ಔಟ್ ಆಫ್ ಔಟ್ ಬಂದಿದೆ. ಮ್ಯಾಥ್ಸ್ ಅಲ್ಲೂ 1000 ಚಿಲ್ಲರೆ ಅಷ್ಟೇ ಬಂದಿರುವಂಥದ್ದು ಔಟ್ ಆಫ್ ಔಟ್. ಅದರಲ್ಲಿ ಕುಶಾಲ್ ಕೂಡ ಒಬ್ರು. ಅಂಡ್ ನಮ್ಮ ಮಾಗಡಿಯಲ್ಲಿ ಇವ್ರು ಒಬ್ಬರೇ 100/100 ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಕೋರ್ ಮಾಡಿರುವಂಥದ್ದು ಒಂದು ಹೆಮ್ಮೆಯ ವಿಚಾರ. ಸೊ ಬನ್ನಿ ನೋಡೋಣ ಯಾವ ರೀತಿಯಲ್ಲಿ ಇವರು ಪ್ರಾಕ್ಟೀಸ್ ಮಾಡ್ತಿದ್ರು ಅನ್ನೋದು ಕೂಡ ಈ ವಿಡಿಯೋ ಅಲ್ಲಿ ಒಂದು ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಸ್ಟಡಿ ಶೆಡ್ಯೂಲ್ ಹೇಗಿತ್ತು? ಎಷ್ಟು ಗಂಟೆ ಓದ್ತಿದ್ರಿ? ಯಾವ ತರ ಇತ್ತು ಅಂತ ಹೇಳಿ. ಸರ್, ನಂದು ಫಿಕ್ಸೆಡ್ ಟೈಮ್ ಅಂತ ಇಲ್ಲ. ದಿನಾಲು ರಾತ್ರಿ ಮನ್ಬೇಕಾರೆ ಪ್ರೀವಿಯಸ್ ಡೇ ಟಾಪಿಕ್ಸ್ ಬರೆದಿದೆ, ಈ ರೀತಿ ಕವರ್ ಮಾಡ್ಬೇಕು ಅಂತ. ಬೆಳಿಗ್ಗೆ ಎದ್ದು ಅದನ್ನ ಕವರ್ ಮಾಡ್ಕೊಂತಿದ್ದೆ. ಎಷ್ಟು ಅವರ್ಸ್ ಓದ್ತಿದ್ರಿ ಮನೆಯಲ್ಲಿ? ಸರ್, ರಾತ್ರಿ ಸ್ಕೂಲಿಂದ 7:30 ಇಲ್ಲ 6:00 ಬರ್ತಿದ್ದೆ. ಅಲ್ಲಿಂದ 10:30 ಇಲ್ಲ 10 ಗಂಟೆವರೆಗೂ ಓದಿವೆ. ಅದಾದ್ಮೇಲೆ ಬೆಳಿಗ್ಗೆ 4 ಗಂಟೆ ಎದ್ದೇಳಿದೆ. ಓಕೆ. ಸೊ ನಿಮ್ಮ ಈ ಪ್ರಿಪರೇಷನ್ ಅಲ್ಲಿ ನೀವು ಯಾವ್ಯಾವೆಲ್ಲ ಬುಕ್ಸ್ ಅನ್ನು ರೆಫರ್ ಮಾಡಿದೀರಾ, ಮತ್ತೆ ಯಾವ ರೀತಿಯಲ್ಲಿ ಇದು ಹೆಲ್ಪ್ಫುಲ್ ಆಯ್ತು ನಿಮ್ಗೆ ಹೇಳಿ. ಫಸ್ಟ್ NCERT ಟೆಕ್ಸ್ಟ್ ಬುಕ್ಸ್ ಪಾರ್ಟ್ 1 ಪಾರ್ಟ್ 2, ಅದಾದ್ಮೇಲೆ ಸರ್ದು ಮ್ಯಾಥ್ಸ್ ವಿತ್ ಮುಯಿಂದ ಬುಕ್ ಅದನ್ನ ರೆಫರ್ ಮಾಡಿದ್ದೆ. ಸೈನ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂತು ನಿಮ್ಗೆ? 74 ಬಂದಿದೆ. 74 ಬಂದಿದೆ. ಇದು ಕನ್ನಡದಲ್ಲಿ? ಕನ್ನಡದಲ್ಲಿ 122. ಸೊ ಈಗ ನಿಮ್ಗೆ ನೆಕ್ಸ್ಟ್ ಯಾವ ಈ 6 ಸಬ್ಜೆಕ್ಟ್ಸ್ ಅಲ್ಲಿ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ಮತ್ತೆ ಏನಕ್ಕೆ? ಮ್ಯಾಥ್ಸ್ ಸರ್. ಮ್ಯಾಥ್ಸ್ ಏನಕ್ಕೆ ಫೇವ್ರೆಟ್ ಮ್ಯಾಥ್ಸ್? ಸರ್, ಬೇರೆ ಸಬ್ಜೆಕ್ಟ್ ಅಲ್ಲಿ ಮ್ಯಾಥ್ಸ್ ತರ ಅಲ್ಲ ಸರ್. ಮ್ಯಾಥ್ಸ್ ಅಲ್ಲಿ ಒಂದು ಈಸಿ ಕ್ವಶನ್ ಆಗಲಿ ಕಷ್ಟದ ಕ್ವಶನ್ ಆಗಲಿ ಅದನ್ನ ಸಾಲ್ವ್ ಮಾಡಾದ್ಮೇಲೆ ಅದರಲ್ಲಿ ಆನ್ಸರ್ ಬಂದಾದ್ಮೇಲೆ ಆ ಕಾನ್ಫಿಡೆನ್ಸ್, ಎಕ್ಸೈಟ್ಮೆಂಟ್ ಯಾವ ಸಬ್ಜೆಕ್ಟ್ ಅಲ್ಲೂ ಬರಲ್ಲ ಸರ್. ಅದಕ್ಕೆ ಸೊ ಈಗ ನಿಮ್ಮ ಈ ಜರ್ನಿಯಲ್ಲಿ ನಿಮ್ಮ ಪೇರೆಂಟ್ಸ್ ಕಾಂಟ್ರಿಬ್ಯೂಷನ್ ಹೇಗಿತ್ತು? ಯಾವ ತರ ಸಪೋರ್ಟ್ ಮಾಡಿದ್ರು ನಿಮಗೆ? ತುಂಬಾ ಕಾಂಟ್ರಿಬ್ಯೂಷನ್ ಇದೆ ಸರ್. ನಮ್ಮಮ್ಮ ಹೇಳ್ಬೇಕು ಅಂದ್ರೆ ಬೆಳಿಗ್ಗೆನೆ ಫಾರ್ಮ್ ಹತ್ರ ಕೆಲಸ ಮಾಡ್ಬಿಟ್ಟು ಬಂದ್ಬಿಟ್ಟು ನಂಗೆ ನಾಷ್ಟ ಮಾಡ್ಕೊಡ್ಬೇಕಾಯ್ತು ಸರ್ 7:30ಗೆಲ್ಲ.
ಅದಾದ್ಮೇಲೆ ರಾತ್ರಿ ಹೊತ್ತು ನಂಗೆ ಓದಕ್ಕೆಲ್ಲ ಸಪೋರ್ಟ್ ಮಾಡೋರು, ಕಾಫಿ ಮಾಡ್ಕೊಡೋದು ಎಲ್ಲ ಪಿಕಪ್ ನಮ್ಮಪ್ಪ ಫುಲ್ಲು ಮಾಡಿದ್ದಾರೆ ಸರ್. ಸೊ ನಿಮ್ಮ ಟೀಚರ್ ಸಪೋರ್ಟ್ ಹೇಗಿತ್ತು ಅಂದ್ರೆ ಸಬ್ಜೆಕ್ಟ್ ವೈಸ್ ಮಾತಾಡ್ಕೊ ಬರೋದಾದ್ರೆ ನಿಮ್ಮ ಟೀಚರ್ಸ್ ನ ಏನ್ ಹೇಳಕ್ ಇಷ್ಟಪಡ್ತೀರಾ? ಫ್ರಮ್ ಕನ್ನಡ ಇಂದ ಸ್ಟಾರ್ಟ್ ಮಾಡೋಣ. ಕನ್ನಡ ಸರ್ ಹೇಳ್ಬೇಕು ಅಂದ್ರೆ ಸಪೋರ್ಟ್ ಮಾಡಿದ್ದಾರೆ ಸರ್. ನಿನ್ ಕೈಲಾಗುತ್ತೆ ಅಂತ ಹೇಳ್ಬಿಟ್ಟು ಮೋಟಿವೇಟ್ ಮಾಡ್ತಿದ್ರು. ಅದಾದ್ಮೇಲೆ ಇಂಗ್ಲಿಷ್ ಅಂದ್ರೆ ಇಂಗ್ಲಿಷಲ್ಲಿ ನಂದು 98 ಬಂದಿದೆ. ಗ್ರಾಮರಲ್ಲಿ ಹೋಗಿದೆ ಮಾರ್ಕ್ಸ್ ಅನ್ಕೊಂತೀನಿ. ಇನ್ನೊಂಚೂರು ಪ್ರಯತ್ನ ಮಾಡಿದ್ರೆ ಬರ್ಬೋದಾಗಿತ್ತು ಇಂಗ್ಲಿಷನ್ನು. ಹಿಂದಿ ಔಟ್ ಆಫ್ ಔಟ್ ಬಂದಿದೆ. ಹಿಂದಿ ಸರ್ ಸಪೋರ್ಟ್ ಮಾಡಿದ್ರು. ಮತ್ತೆ ಹಿಂದಿ ಈಸಿ ಇರುತ್ತೋ ಈ ಸತಿ ಪೇಪರು. ಮ್ಯಾಥ್ಸ್ ಹೇಳ್ಬೇಕು ಅಂದ್ರೆ ಸುನಿಲ್ ಸರ್ ಮತ್ತೆ ಮುಯಿನ್ ಸರ್ ತುಂಬಾ ಎಫರ್ಟ್ ಹಾಕಿದ್ರು, ನಮಗೆ ಫುಲ್ ಸಪೋರ್ಟ್ ಮಾಡಿದ್ರು 24/7. ಮೋಟಿವೇಟ್ ಮಾಡೋರು ಸರ್ ಯಾವಾಗ್ಲೂ. ಅದರಿಂದ ನಮಗೆ ಮ್ಯಾಥ್ಸ್ ಯಾವತ್ತೂ ಕಷ್ಟನೇ ಅನ್ಸಿರ್ಲಿಲ್ಲ. ಮತ್ತೆ ಸೈನ್ಸ್ ಹೇಳ್ಬೇಕು ಅಂದ್ರೆ ಮನೋಹರ್ ಸರ್ ಮತ್ತೆ ಮುಯಿನ್ ಸರ್. ಮನೋಹರ್ ಸರ್ ಬಂದು ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ತಗೊಳೋರು. ಸರ್ ನೀಟಾಗಿ ಹೇಳ್ಕೊಡೋರು. ನೀಟಾಗಿ ಒಂದು ಟಾಪಿಕ್ ಅಂದ್ರೆ ಅದ್ರಲ್ಲಿ ಫುಲ್ ಡೆಪ್ತ್ ತಗೋರು. ಫಿಸಿಕ್ಸ್ ಬಂದ್ರೆ ಸರ್ CBSE ಪೇಪರ್ ಸಾಲ್ವ್ ಮಾಡಿಸೋದಾಗಿರ್ಲಿ, ಫುಲ್ಲು ಡೆಪ್ತ್ ಅಲ್ಲಿ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋದಾಗಿರ್ಲಿ, ಅದು ಫುಲ್ ನಮ್ಗೆ ಹೆಲ್ಪ್ ಮಾಡಿದೆ ಸೈನ್ಸ್ ಅಲ್ಲಿ. ಸೋಷಲ್ ಆಗಿದ್ರೆ ಸೋಷಲ್ ನಂದು 97 ಬಂದಿದೆ. 3 ಮಾರ್ಕ್ಸ್ ರಿವ್ಯಾಲ್ಯೂಯೇಷನ್ ಹಾಕ್ಸ್ಬೇಕು, ನೋಡೋಣ. ಮ್ಯಾಮು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಈಗ ನೀವು ನೆಕ್ಸ್ಟ್ ಈಗ ಏನು 97% ಸ್ಕೋರ್ ಮಾಡಿದೀರಾ, ನೆಕ್ಸ್ಟ್ ನಿಮ್ಮ ಕಾಂಬಿನೇಷನ್ ಏನಾಗಿರುತ್ತೆ ಅಂದ್ರೆ ಯಾವ ಕೋರ್ಸ್ ತಗೋಬೇಕು ಅಂತ ನೀವು ಅನ್ಕೊಂಡಿದ್ದೀರಾ? ಈಗ ಸರ್ PCMB ತಗೋಬೇಕು. PCMB ನಿಮ್ಮ ಏಮ್ ಏನು, ನೀವೇನಾಗ್ಬೇಕು ಅಂತ? ಸರ್ ಫಸ್ಟ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರಬೇಕು. ಓಕೆ. ಅದಾದ್ಮೇಲೆ ಪೊಲಿಟಿಷಿಯನ್ ಆಗ್ಬಿಟ್ಟು ಜನರಿಗೆ ಸೇವೆ ಪಬ್ಲಿಕ್ ಮಾಡೋದು. ಸರ್ವಿಸ್. ಓಕೆ. ಸೊ ಕುಶಾಲ್ ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ ದಟ್ ಈಸ್ UPSC ಅಪಿಯರ್ ಮಾಡಬೇಕು, KPSC ಇದೆಲ್ಲ ಇಂತಹ ಎಕ್ಸಾಮ್ಸ್ ಅನ್ನು ಅಪಿಯರ್ ಆಗ್ತೀನಿ ಅಂತಾನು ಕೂಡ ಅನ್ಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಇವ್ರಿಗೆ ಒಳ್ಳೇದಾಗ್ಲಿ. ಬರೋ ದಿನಗಳಲ್ಲಿ ಒಂದಿನ ಇವರು IAS ಆಫೀಸರ್ UPSC ಕ್ಲಿಯರ್ ಮಾಡಿ ಪ್ರಿಲಿಮ್ಸ್, ಮೇನ್ಸ್ ಮತ್ತೆ ಇಂಟರ್ವ್ಯೂ ಈ 3 ಹಂತಗಳನ್ನು ಕ್ಲಿಯರ್ ಮಾಡಿ ಇದೇ ಮನೆಯಲ್ಲಿ ಇರ್ತಾರೆ. ನಾವು ಮತ್ತೆ ಇಲ್ಲೇ ಬಂದು ಇನ್ನೊಂದು ಇಂಟರ್ವ್ಯೂನು ಕೂಡ ಇವ್ರ ಜೊತೆಲಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಐ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್ ಫಾರ್ ಹಿಸ್ ಫ್ಯೂಚರ್. ಅದ್ರ ಜೊತೆಯಲ್ಲಿ ಅವ್ರ ಅಮ್ಮನೂ ಕೂಡ ನಮ್ಮ ಜೊತೆಲಿ ಇದ್ದಾರೆ, ಬನ್ನಿ ಅವ್ರ ಜೊತೆನೂ ಕೂಡ ಮಾತಾಡೋಣ. ಯಾವ ರೀತಿಯಲ್ಲಿ ಕುಶಾಲ್ ಓದ್ತಿದ್ರು, ಅಭ್ಯಾಸ ಮಾಡ್ತಿದ್ರು, ನಿಮ್ಮ ಸಪೋರ್ಟ್ ಯಾವ ತರ ಇತ್ತು ಅಂತ ಸ್ವಲ್ಪ ಮಕ್ಕಳಿಗೆ ಸರ್ ನನಗೆ 2 ಮಕ್ಳು. ನನ್ ಮಗಳು ಹೋದ್ ಸತಿ ಬರ್ದಿದ್ಲು 87% ಬಂದಿತ್ತು. ಇವನು ಈ ಸತಿ ಇನ್ನ ಅವಳಿಗಿಂತ ಚೆನ್ನಾಗ್ ಬರ್ಬೇಕು ಅಂತ ಹೇಳಿದ್ದೆ ನಾನು. ಆಮೇಲೆ ಮ್ಯಾಥ್ಸ್ ತುಂಬಾ ಕಾನ್ಫಿಡೆಂಟ್ ಇಂದ ಮಾಡ್ತಿದ್ದ ಸರ್. ನನ್ಗೆ ಖುಷಿ ಆಗೋದು ಅವ್ನ್ ಮ್ಯಾಥ್ಸ್ ಸೈನ್ಸ್ ಮಾಡ್ತಿದ್ದ ರೀತಿ ನೋಡಿದ್ರೆ ಅಷ್ಟು ಚೆನ್ನಾಗಿ 1-2 ಮೂಟೆ ಕಟ್ಟಿಟ್ಟಿದ್ದಾನೆ ಸರ್. ಬರ್ದು ಪ್ರಾಕ್ಟೀಸ್ ಮಾಡಿ ಮಾಡಿ ಅದನ್ನ ನೋಡಿದ್ರೇನೆ ಒಂದು ಖುಷಿ ಆಗುತ್ತೆ. ಆಮೇಲೆ ಸ್ವಲ್ಪ ತುಂಬಾ ಚೆನ್ನಾಗಿ ಓದೋನು. ಅವನು ಕ್ವಾಲಿಟಿ ಆಫ್ ಟೈಮ್ ಕೊಡ್ತಿದ್ದ, ಯಾವಾಗ್ಲೂ ಓದ್ಬೇಕು ಅಂತ ಇರ್ಲಿಲ್ಲ. ಕಮ್ಮಿ ಟೈಮಲ್ಲಿ ಚೆನ್ನಾಗಿ ಓದ್ತಿದ್ದ. ಕ್ವಾಲಿಟಿ ಅಷ್ಟು ಚೆನ್ನಾಗಿ ಕಾನ್ಫಿಡೆಂಟ್ ಇತ್ತು. ಅವ್ರ ಮ್ಯಾಥ್ಸ್ ಅವ್ರ ಕ್ಲಾಸ್ ಟೀಚರ್ ಉಷಾ ಮ್ಯಾಮು ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿ. ಶೀತಲ್ ಮ್ಯಾಮು ಫೋನ್ ಮಾಡಿ ಯಾವ ಟೀಚರ್ಸ್ ಯಾವ ಪ್ರಿನ್ಸಿಪಲ್ಸ್ ಹಂಗ್ ಮಾಡಲ್ಲ ಬೇರೆ ಸ್ಕೂಲ್ಗಳಲ್ಲಿ, ಅಷ್ಟು ಚೆನ್ನಾಗಿ ಇದ್ ಮಾಡ್ಕೊಟ್ಟಿದ್ದಾರೆ ಬಾಲಾಜಿ ಸ್ಕೂಲಲ್ಲಿ. ನಾನಂತೂ ಯಾವಾಗ್ಲೂ ಕೃತಜ್ಞಳಾಗಿರ್ತೀನಿ. ಆಮೇಲೆ ಇವ್ರು ಉಷಾ ಮ್ಯಾಮ್ ಅಂತೂ ಅವ್ನ್ ಇಂಗ್ಲಿಷ್ ಆಗ್ತಿಲ್ಲ ಅನ್ನೋರು ಯಾವಾಗ್ಲೂನು. ಇಂಗ್ಲಿಷ್ ಅಲ್ಲಿ ಪರವಾಗಿಲ್ಲ 98 ಬಂದಿದೆ, ಇನ್ನ ಹಾಕ್ಬೋದಾಗಿತ್ತೇನೋ ಅವನು. ಮ್ಯಾಥ್ಸ್ ಮಾತ್ರ ತುಂಬಾ ಖುಷಿ ಇದೆ ಸರ್. ಒಂದ್ 680 620 ಇದ್ ಮಾಡಿದ್ವಿ ನಾವು. ಪರವಾಗಿಲ್ಲ 611 ಯಾವ್ದು ಏನು ಅಂತ ಕಮ್ಮಿ ಅಂತ ಮಾರ್ಕ್ಸ್ ಅಲ್ಲ. ಅವ್ನ್ ಲೆವೆಲ್ ಚೆನ್ನಾಗ್ ಮಾಡಿದಾನೆ, ತುಂಬಾ ಶ್ರಮ ಹಾಕಿದಾನೆ ಸರ್. ಆಮೇಲೆ ಬೆಳಿಗ್ಗೆ 7 ಗಂಟೆಗೆ ನಾವ್ ಇಲ್ಲಿ ಬಸ್ಸಲ್ಲಿ ಹೋಗ್ಬೇಕು. ಅವನು 7 ಗಂಟೆಗೆ ಪಾಪ ಹೋಗೋನು, ತಿರ್ಗಾ ಬರೋಷ್ಟ್ರಲ್ಲಿ 7:15 ತಿಂದು ತಿರ್ಗಾ ಒಂಚೂರು ತಿಂದಿ ತಿರ್ಗಾ ಓದು. ತುಂಬಾ ಸ್ಕೂಲಲ್ಲಂತೂ ತುಂಬಾ ಸಪೋರ್ಟಿವ್ ಆಗಿದ್ರು ಸರ್. ಈ ತರ ಸಪೋರ್ಟಿವ್ ನಾನು ಇದ್ರಲ್ಲೇ ನೋಡಿರ್ಲಿಲ್ಲ, ಸಿಟಿಲೂ ನೋಡಿಲ್ಲ ನಾನು. ನಮ್ಮನೇಲೆಲ್ಲ ಇದ್ ಮಾಡೋರು ಇಷ್ಟೊಂದ್ ಇದಾಗ್ತಾರ, ಪ್ರೆಷರ್ ಆಗ್ತಾರ ಮಕ್ಳಿಗೆ. ಫಂಕ್ಷನ್ಗಿಲ್ಲ, ಈ ಒಂದ್ ಫಂಕ್ಷನ್ ಕಳ್ಸಲ್ಲ, ಒಂದಿನ ರಜಾ ಹಾಕಲ್ಲ, ಏನಿಲ್ಲ, ಅಷ್ಟೊಂದ್ ಹೇಳ್ಕೊಡ್ತಾರ. ಎಷ್ಟ್ ತೆಗಿತಾನ ನೋಡೋಣ ಅಂತ ಇದ್ ಮಾಡೋರು. ಈಗ ತೆಗ್ದಾದ್ಮೇಲೆ ಅವ್ರಿಗೆ ಒಂಥರ ಖುಷಿ. ಈ ಹಳ್ಳಿಲಿ ಮಾಗಡಿ ಅಂತ ಪಟ್ಟಣದಲ್ಲಿ ಇಷ್ಟೊಂದ್ ಮಾರ್ಕ್ಸ್ ಅಚೀವ್ ಮಾಡಿದ್ದಾರೆ ಅಂದ್ರೆ ತುಂಬಾ ಖುಷಿ ಇದೆ ಸರ್. ಬಾಲಾಜಿ ಸ್ಕೂಲ್ ಅಂತೂ ಟೀಚರ್ಸ್ ಒಂದ್ ಟೀಮ್ ಇದೆಯಲ್ಲ ಸರ್, ತುಂಬಾ ಚೆನ್ನಾಗ್ ಮಾಡಿದೀರ. ಮಕ್ಳು ಅಂತೂ ಹೇಳ್ಕೊಳಕ್ಕೆ ಅಸಾಧ್ಯ. ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ ಅಲ್ಲೂ ಕೂಡ ನಾವ್ ನೋಡಿರೋ ಮಟ್ಟಕ್ಕೆ ನಾವ್ ಏನೇ ಒಂದ್ ವರ್ಕ್ ಅಸೈನ್ ಮಾಡ್ಲಿ ಅಥವಾ ಈ ತರ ಅಲ್ಲ ಆ ತರ ಮಾಡ್ಬೇಕು ಅಂದ್ರೂ ಕೂಡ ಡೌನ್ ಟು ದ ಅರ್ತ್ ಅನ್ನೋ ಒಂದು ಸ್ಟೂಡೆಂಟ್ ಅಂದ್ರೆ ಕುಶಾಲ್. ಅಂದ್ರೆ ನಾವ್ ಏನೇ ಒಂದ್ ವರ್ಕ್ ಕೊಡ್ಲಿ, ಸರಿ ಸರ್ ಮಾಡ್ಕೊ ಬರ್ತೀವಿ, ತಪ್ಪಾಯ್ತು ಓಕೆ ಸರ್ ಇದನ್ನು ತಿದ್ಕೊಂಡು ನಾನು ಇನ್ನೊಂದ್ಸತಿ ಪ್ರಯತ್ನ ಪಡ್ತೀನಿ,
ನಾನು ಯಾವಾಗಾದ್ರೂ ಹೇಳೋನು ಯಾವ ತರ ಅಂದ್ರೆ ಒಂದು ಟೆಸ್ಟ್ ಅಲ್ಲಿ ಮಾರ್ಕ್ಸ್ ಹೋಯ್ತಾ ಯಾವ್ದ್ರಲ್ಲಿ ಅದನ್ನು ರೀಕಾಲ್ ಮಾಡ್ಕೋಬೇಕು, ನೋಟ್ ಮಾಡ್ಕೋಬೇಕು, ಅದು ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಮತ್ತೆ ರಿಪೀಟ್ ಆಗ್ಬಾರ್ದು. ಸೊ ನಾನು ಹೇಳಿದ ಮೇಲೆ ಅದನ್ನು ಕಂಪ್ಲೀಟ್ ಆಗಿ ಫಾಲೋ ಮಾಡಿ ಅದನ್ನು ರಿಸಲ್ಟ್ ಮುಖಾಂತರನು ಕೂಡ ಕೊಟ್ಟಿದ್ದಾರೆ, ಅದೊಂದು ಖುಷಿ. ಈಗ ನಾವು ಹೇಳ್ತೀವಿ ತುಂಬಾ ಮಕ್ಳಿಗೆ ಹೇಳಿದೀವಿ, ಒಂದ್ ಸ್ಟೂಡೆಂಟ್ ಮಾತ್ರ ಅಂತಲ್ಲ, ಕುಶಾಲ್ಗ್ ಮಾತ್ರ ಅಂತಾನೆ ಅಲ್ಲ, ತುಂಬಾ ಮಕ್ಳಿಗೆ ಹೇಳಿದೀವಿ ಆ ತರ ಅಲ್ಲ ಈ ತರ ಮಾಡ್ಬೇಕು, ಎಲ್ರಿಗೂ ಹೇಳಿದೀವಿ ನೀವು ಈ ತರ ಮಾಡಿ ನಿಮ್ ಮಾರ್ಕ್ಸ್ ಬರುತ್ತೆ 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 ಅಂತ. ಬಟ್ ಎಲ್ಲರಲ್ಲೂ ಕೂಡ ಒಬ್ರು ಇಬ್ರು ಅಷ್ಟೇ ಅದನ್ನು ಕಂಪ್ಲೀಟ್ ಫುಲ್ಫಿಲ್ ಮಾಡುವಂಥದ್ದು ಅಥವಾ ನಾವು ಹೇಳೋ ಮಾರ್ಗದಲ್ಲಿ ಆ ದಾರಿಯಲ್ಲಿ ಹೋಗುವಂಥದ್ದು. ಅದರಲ್ಲಿ ಕುಶಾಲ್ ಇವತ್ತು ಆ ಒಂದು ಸಾಧನೆಯನ್ನು ಮಾಡಿ ಮ್ಯಾಥ್ಸ್ ಅಲ್ಲಿ 100/100 ಇನ್ ಹಿಸ್ಟ್ರಿಯಲ್ಲೇ ಯಾವತ್ತೂ ಆಗಿರ್ಲಿಲ್ಲ, ನಮ್ ಸ್ಕೂಲ್ ಅಲ್ಲೂ ಕೂಡ ಆಗಿರ್ಲಿಲ್ಲ, ಮತ್ತೆ ಮಾಗಡಿಯಲ್ಲೂ ಕೂಡ ಹಿಂದೆ ಬಂದಿದೆ. ಬಟ್ ಈ ಟರ್ಮ್ ಅಲ್ಲಿ ಈ ಪೇಪರ್ ಅಲ್ಲಿ ಸ್ಪೆಷಲಿ ಮ್ಯಾಥ್ಸ್ ಪೇಪರ್ ಅಲ್ಲಿ 100/100 ಬಂದಿರೋದು ರೇರ್. ಅದರಲ್ಲಿ ಕುಶಾಲ್ ಇಸ್ ದ ಒನ್. ಸೊ ಅದಕ್ಕೊಂದು ತುಂಬಾ ಖುಷಿ ಆಗ್ತಿದೆ ಬೀಂಗ್ ಆ ಮ್ಯಾಥ್ಸ್ ಟೀಚರು ಅಷ್ಟೇನೆ. ಸೊ ನಮ್ ಕಡೆಯಿಂದ ನಾವು ಪ್ರಯತ್ನ ಪಟ್ಟಿದ್ಕೆ 100/100 ಕೊಟ್ಟಿದೀವಿ ಅಂತಾನು ಕೂಡ ಒಂದು ಖುಷಿ. ಅವನ್ಗೆ ಮ್ಯಾಥ್ಸ್ ಸೈನ್ಸ್ ಅಂದ್ರೆ ಸುನೀಲ್ ಸರ್ ಮುಯಿನ್ ಸರ್ ಅಂದ್ರೆ ಆರಾಧ್ಯ ದೈವರು ಅವ್ನಿಗೆ. ಯಾವಾಗ್ಲೂ ಅಷ್ಟೇ ನಮ್ ಸುನೀಲ್ ಸರ್ ನಮ್ ಮ್ಯಾಥ್ಸ್ ಬಾಸ್ ಅಂತ ಹಾಕೊಂಡಿದ್ದ. ನಿಮ್ನಂತೂ ಅಯ್ಯೋ ನಮ್ ಸರ್ ಎಷ್ಟಿದ್ ಖುಷಿ ಆಗುತ್ತೆ ಸರ್. ಹಂಗೆ ಟೀಚರ್ಸ್ ನ ಹೇಟ್ ಮಾಡೋದೇ ಜಾಸ್ತಿ, ಮಕ್ಳು ಜಾಸ್ತಿ ಪ್ರೆಷರ್ ಮಾಡ್ತಾರೆ ಅಂತ. ಅದ್ರಲ್ಲೂ ಮ್ಯಾಥ್ಸ್ ಅಂತೂ ನನ್ ಮಗ ಇದುವರೆಗೂ ಅಪ್ ಟು 13 years ಓದಿದ್ರಲ್ಲ ಸರ್, ಒಂದಿನೂ ನನಗ್ ಕಷ್ಟ. ಬೇರೆ ಮಕ್ಳು ನೋಡಿದ್ರೆ ಮ್ಯಾಥ್ಸ್ ನ ಓಡೋಗ್ತಾರೆ, ಕಷ್ಟ ಅಂತ. ಆದ್ರೆ ನನ್ ಮಗ ಒಂದಿನಕ್ಕೂ ಹೇಳೇ ಇಲ್ಲ. ಮ್ಯಾಥ್ಸ್ ಅಂದ್ರೆ ಅವ್ನ್ ಫೇವ್ರೇಟ್ ಸಬ್ಜೆಕ್ಟ್. ಇವತ್ತಿಂದಾನೇ ಅಲ್ಲ ಸರ್, ಅವನು 3rd, 4th, 5th ಇಂದ ಕರೋನಾ ಬಂತಲ್ಲ ಸರ್, ಕರೋನಾದಿಂದನೂ ಅಷ್ಟೇ ಮ್ಯಾಥ್ಸ್ ಅಂದ್ರೆ ಫೇವ್ರೇಟ್ ಸಬ್ಜೆಕ್ಟ್. ಗಂಗರತ್ನ ಮ್ಯಾಮ್ ಅಂತ ಇದ್ರು, ಅವರು ತುಂಬಾ ಚೆನ್ನಾಗಿ. ಆಮೇಲೆ ಸರ್ ಇನ್ನೊಬ್ರು ಸರ್ ಇದ್ರು, ಅವರು ಇದಾರೆ ಅನ್ಸುತ್ತೆ, ಪ್ರವೀಣ್ ಸರ್, ಅವರು ಚೆನ್ನಾಗಿದ್ನ. ಪ್ರವೀಣ್ ಸರ್ ಆದ್ಮೇಲೆ ಸುನೀಲ್ ಸರ್ ಬಂದಿದ್ರು ಅನ್ಸುತ್ತೆ, ಅವರು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಎಲ್ಲಾರ್ಗು ಧನ್ಯವಾದ ಹೇಳ್ತೀನಿ ಸರ್. ಮ್ಯಾಥ್ಸ್ ತುಂಬಾ ಕಷ್ಟ ಇರುತ್ತೆ, ಹೇಳ್ದಂಗೆ ನಾವು ಬರ್ದಿದೀವಿ, ಅಷ್ಟು ಸುಲಭ ಅಲ್ಲ. ಬಿಕಾಸ್ ಬೀಂಗ್ ಅ ಮ್ಯಾಥ್ಸ್ ಟೀಚರ್ ನಮ್ಗೆ ಗೊತ್ತು. ಅಂಡ್ ನಾವು ವ್ಯಾಲ್ಯೂಯೇಷನ್ ಹೋಗಿದ್ವಲ್ಲ ಮೇಡಮ್, ಸೊ ಆ ಮಕ್ಳು ತುಂಬಾ ರೇರ್ ಸ್ಕೋರ್ ಮಾಡಿರೋಂತ 100/100. ಮತ್ತೆ ಕ್ವಶನ್ಸ್ ಕೂಡ ಅಷ್ಟೇನೆ, ಅದು ನಾರ್ಮಲ್ NCERT ಬುಕ್ ಅಥವಾ 10th ಸ್ಟೇಟ್ ಬುಕ್ ಅಲ್ಲಿ ಇರುವಂತದ್ದು ಕ್ವಶನ್ಸ್ ಅಲ್ಲ. ಅದು ಒಂದು 2 to 3 ಕ್ವಶನ್ CBSE ಲೆವೆಲ್ ಅಲ್ಲಿ ಕೇಳಿದ, ಅಪ್ಲಿಕೇಶನ್ ಲೆವೆಲ್ CBSE ಲೆವೆಲ್ ಅಲ್ಲಿ ಕೇಳಿರೋದಕ್ಕೆ ಇದು ಆಗಿರುವಂತದ್ದು. ಇಲ್ಲಾಂದ್ರೆ ಇಷ್ಟು ಮಾರ್ಕ್ಸ್ ಬರ್ಲಿಕ್ಕೆ ತುಂಬಾ ಕಷ್ಟ. ಬಿಕಾಸ್ ಎಲ್ಲಾ ಟಾಪರ್ಸ್ ಯಾರು ಬಂದಿದ್ರು ಕೂಡ, ಮಾಗಡಿಗೆ ಯಾರು ಟಾಪರ್ ಇದ್ದಾರೆ ಅವರು ಕೂಡ ಮ್ಯಾಥ್ಸ್ ಅಲ್ಲಿ 100/100 ತೆಗ್ದಿಲ್ಲ. 622 ಸ್ಕೋರ್ ಮಾಡಿರೋ ಸ್ಟೂಡೆಂಟ್ ಕೂಡ ಮ್ಯಾಥ್ಸ್ ಅಲ್ಲಿ 1 ಮಾರ್ಕ್ಸ್ ಕಳ್ಕೊಂಡಿದ್ದಾನೆ. ಅದರಲ್ಲಿ ಕುಶಾಲ್ 100/100 ತೆಗ್ದಿದ್ದಾನೆ ಅಂದ್ರೆ ಅವ್ರದ್ದು ಕೆಪಾಸಿಟಿ, ಅವ್ನ ಬ್ರಿಲಿಯನ್ಸ್ ಅಂತಾನು ಹೇಳ್ಬೋದು. ಮತ್ತೆ ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ಅವ್ರಿಗೆ ಏನ್ ಮಾರ್ಕ್ಸ್ ಹೋಗಿದೆ ಅದೆಲ್ಲ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗಿ ಹೆಚ್ಚು ಕಮ್ಮಿ ಒಂದು ಆಗಿರುತ್ತೆ. ಬಟ್ ಅದನ್ನು ಬಿಟ್ಟು ಮಾರ್ಕ್ಸ್ ಅನ್ನು ಬಿಟ್ಟು ನಾಲೆಜ್ ವೈಸ್ ಹೇಳ್ಬೇಕಂದ್ರೆ ಮೇಡಮ್ ಟು ದ ಪಾಯಿಂಟ್, ಮತ್ತೆ ಅದೇ ರೀತಿಯಲ್ಲಿ ಇನ್ ಮುಂದೆನೂ ಕೂಡ ಬರ್ತಾರೆ ಅಂತ ಅನ್ಕೊಂಡಿದೀವಿ. ನಿಮ್ಮ ಅಭಿಪ್ರಾಯ ಏನು? ಮಕ್ಕಳಿಗೆ ಯಾರೆಲ್ಲ 10th ಸ್ಟ್ಯಾಂಡರ್ಡ್ ಓದ್ತಿದ್ದಾರೆ ಅವ್ರಿಗೆ ಏನಾದ್ರು ಸಜೆಷನ್ಸ್ ಇದ್ರೆ ನಿಮ್ ಕಡೆಯಿಂದ ಕೊಡಿ. ನಾನು 10th ಮಕ್ಳಿಗೆ ಹೇಳೋದೇನಂದ್ರೆ, ಬಿ ಕಾನ್ಫಿಡೆಂಟ್ ಫಸ್ಟ್ ಇಂಪಾರ್ಟೆಂಟ್. ಕಾನ್ಫಿಡೆಂಟ್ ಕಲ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಈ ಒಂದು ಟೆಸ್ಟ್ ಅಲ್ಲಿ ಮಾರ್ಕ್ಸ್ ಹೋಯ್ತು ಅಂತ ಇನ್ನೊಂದ್ ಟೆಸ್ಟ್ಗೆ ಫುಲ್ ಕಾನ್ಫಿಡೆನ್ಸ್ ಕಮ್ಮಿ ಆಗ್ಬಿಡುತ್ತೆ. ನಾನು 1-2 ಸತಿ ನೋಡಿದ್ದೆ ನನ್ ಮಗನಲ್ಲಿ. ಒಂದ್ 6 months ಆದ್ಮೇಲೆ ಲಾಸ್ಟ್ ಅಲ್ಲಿ ತುಂಬಾ ಕಾನ್ಫಿಡೆನ್ಸ್ ಕಳ್ಕೊಂಬಿಟ್ಟಿದ್ದ ಅವನು. ಆಮೇಲೆ ಅದನ್ನ ತುಂಬಿಸಿದೀವಿ. ಯಾರು ಕಾನ್ಫಿಡೆನ್ಸ್ ಕಳ್ಕೊಬೇಡಿ, ಎಕ್ಸಾಮ್ಸ್ ಅಲ್ಲಿ ಚೆನ್ನಾಗ್ ಬರುತ್ತೆ ಮಾರ್ಕ್ಸ್. ಅದೇ ಪ್ರಾಕ್ಟೀಸ್ ಮತ್ತೆ ಡಿಸಿಪ್ಲಿನ್ ಅಂತೂ ತುಂಬಾ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಬೇಕು. ಆ ಕನ್ಸಿಸ್ಟೆನ್ಸಿಲೇ ಹೋದ್ರೇನೆ ಬರೋದು ಮಾರ್ಕ್ಸ್. ಸುಮ್ನೆ ಬರಲ್ಲ ಯಾರಿಗೂ. ಹಾರ್ಡ್ ವರ್ಕ್ ತುಂಬಾ ಇರುತ್ತೆ. ನೀವು ಸ್ಕೂಲ್ ಟೈಮ್ ಅಲ್ಲಿ ಓದುವಾಗ ನಿಮ್ ಏಮ್ ಏನಿತ್ತು? ನಂದು LLB ಮಾಡ್ಬೇಕು ಅಂತ ಇತ್ತು. ನಂದು ಡಬಲ್ ಡಿಗ್ರಿ ಆಗಿದೆ. LLB ಆಗ್ಲಿಲ್ಲ. ನಮ್ಮನೇಲಿ UPSC ಮಾಡಿಸ್ಬೇಕು ಅಂತ ಕನ್ಸಿತ್ತು. ಮನೇಲಿ ಸಪೋರ್ಟ್ ಇಲ್ಲ ಸರ್, ಮಕ್ಳು ಮನೆ ಸಂಸಾರ ಅಂತ ಅದೇ ಆಗೋಯ್ತು. ಈಗ ನನ್ ಮಗನಲ್ಲಿ ನೋಡ್ತೀನಿ, ನನ್ ಮಗಳಲ್ಲಿ UPSC ನಂಗೆ ತುಂಬಾ ಏಮ್ ಇದೆ, UPSC ಜಾಯಿನ್ ಮಾಡಿಸ್ಬೇಕು ಅಂತ. ಮುಂದಿನ ದಿನಗಳಲ್ಲಿ ನಾನು UPSCಗೆ ಜಾಸ್ತಿ ಇದು ಕೊಡ್ತೀನಿ. ಒಳ್ಳೇದಾಗ್ಲಿ ಅಂತ ನಾವು ಇಲ್ಲಿಂದ ಆಶಿಸುತ್ತಾ ಮೇಡಮ್. ಕುಶಾಲ್ ಇನ್ನು ಬರುವ ದಿನಗಳಲ್ಲಿ PUC ಅಲ್ಲೂ ಕೂಡ ಟಾಪ್ ಬರ್ಲಿ, ಅದೇ ರೀತಿಯಲ್ಲಿ ಗ್ರಾಜುಯೇಷನ್ ಮುಗಿಸಿ UPSC ಎಕ್ಸಾಮ್ಸ್ ಅನ್ನು ಕೂಡ ಕ್ಲಿಯರ್ ಮಾಡ್ಲಿ ಅಂತ ಹೇಳ್ತಾ, ಈ ವಿಡಿಯೋ ಅಲ್ಲಿ ಇಷ್ಟೊತ್ತು ನಮ್ಮೊಂದಿಗೆ ಜೊತೆಯಲ್ಲಿದ್ದು ಮಾತಾಡಿದ್ದು ಎಲ್ರಿಗೂ ಕೂಡ ಧನ್ಯವಾದಗಳು. ಮತ್ತೆ ವೀಕ್ಷಕರೇ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಏನಾದ್ರೂ ಡೌಟ್ಸ್ ಅಥವಾ ನಿಮ್ಗೆ ಯಾವ ರೀತಿಯಲ್ಲಿ ಓದಬೇಕು ಅಂತಾನು ಕೂಡ ಡೌಟ್ಸ್ ಇದ್ರೆ 10th ಸ್ಟ್ಯಾಂಡರ್ಡ್ ಏನು ಕಮ್ಮಿಂಗ್ ಬ್ಯಾಚಸ್ ಅಲ್ಲಿ ನೀವು ಇದ್ದೀರಾ, ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ಬರುವ ವಿಡಿಯೋಗಳಲ್ಲಿ ಅದನ್ನು ನಾವು ಬಗೆಹರಿಸೋಣ.
ಥ್ಯಾಂಕ್ ಯು. ಸರ್ ಆಮೇಲೆ ಇನ್ನೊಂದು ಹೇಳಿ. ಹೇಳ್ಬೇಕು, ಮ್ಯಾಥ್ಸ್ ವಿತ್ ಮೀನ್ ಅಂತ ಇದೆ ಬುಕ್, ತುಂಬಾ ಚೆನ್ನಾಗಿದೆ. ನಾನು ಲಾಸ್ಟ್ ಅಲ್ಲಿ ತಗ್ಸ್ಕೊಂಡೆ ಸರ್ದು. ತುಂಬಾ ಅದ್ರಲ್ಲೇ ಮಾರ್ಕ್ಸ್ ಅವ್ರು ಏನ್ ಪ್ರಿಪೇರ್ ಮಾಡಿದಾರೋ ಅದ್ರಲ್ಲೇ ಎಷ್ಟು ನನ್ ಮಗ ಎಲ್ಲ ಮಾರ್ಕ್ ಮಾಡ್ತಾ ಇದ್ದ, ಎಷ್ಟು ಮಾರ್ಕ್ಸ್ ಬಂದಿದೆ ಅಂದ್ರೆ ಅದ್ರಲ್ಲೇನೆ ಕ್ವಶನ್ಸ್, ಹೌದು. ತುಂಬಾ ಕ್ವಶನ್ಸ್ ಬಂದಿದೆ. ನೀವು ಬೈ ಮಾಡಿ ತಗೊಳ್ಳಿ, ಅದು ಬುಕ್ ಅಂತ ತುಂಬಾ ಚೆನ್ನಾಗಿದೆ. ಸರ್ ಪ್ರಿಪೇರ್ ಮಾಡಿರೋದು, ಸರ್ ಮತ್ತೆ ಸುನಿಲ್ ಸರ್ ಹೌದು. ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತಗೊಳ್ಳಿ, ಆ ಬುಕ್ ಮಾತ್ರ ಬೈ ಮಾಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನಮ್ ಬುಕ್ ಪ್ರಮೋಷನ್ ಮಾಡ್ಲಿಕ್ಕೆ. ಇಲ್ಲ ಸರ್, ಅದು ನನ್ ಮಗ ಬರಿತಾ ಇದ್ದ ಎಲ್ಲ ಹಾ. ಬರ್ದಿ ಇಡ್ತಿದ್ದ, ಅವ್ನ ಅವತ್ತೇನೋ ಮಾಡ್ತಿದ್ದ. ಅವಾಗ ನೋಡಿದಾಗ ತುಂಬಾ ಕ್ವಶನ್ಸ್ ಬಂದಿದೆ ಅದ್ರಿಂದಾನೆ. ಅದಕ್ಕೆ ನಾನು ಹೇಳಿದ್ದ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಮೇಡಮ್.